ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾ ಪೂರ್ವಿ. ನೋಡು ಪೂರ್ವಿ, ಇದೇ ನಮ್ಮ ಡೈನಿಂಗ್ ಹಾಲ್, ಇದು ನಮ್ಮ ಕಿಚನ್. ನಿನ್ಗೆ ಯಾವ್ಯಾವ ಅಡುಗೆ ಎಲ್ಲ ಮಾಡಕ್ ಬರುತ್ತೆ? ನನ್ಗ ಯಾವ ಅಡುಗೆನೂ ಮಾಡಕ್ ಬರಲ್ಲ, ಇನ್ನೇನು ಕಲಿಬೇಕು ಅಷ್ಟೇ. ನೋ ಪ್ರಾಬ್ಲಮ್, ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಇನ್ಫ್ಯಾಕ್ಟ್ ಮದುವೆ ಆಗಿ ಬಂದಾಗ ನನಗೂ ಯಾವ ಅಡುಗೆನೂ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಅತ್ತೆ ಇದ್ದಾರಲ್ಲ, ತುಂಬ ಒಳ್ಳೆಯವರು. ಅವರೇ ನನಗೆ ಎಲ್ಲ ಡಿಶಸ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದು. ಸರಿ, ನೀನು ಹೊರಡು. ಅಲ್ಲ, ಅವರೇನೋ ಮಾತಾಡಬೇಕು ಅಂತಿದ್ರಲ್ಲ. ಅದೆಲ್ಲ ನಾನು ಮಾತಾಡ್ಕೋತೀನಿ ಬಿಡು. ಯು ಡೋಂಟ್ ವರಿ. ಬಾ ಬಾ. ಸಿದ್ದು, ಪೂರ್ವಿನ ಕರ್ಕೊಂಡು ಹೋಗಿ ಜೋಪಾನವಾಗಿ ಬಿಟ್ಟು ಬನ್ನಿ. ನಡೀರಿ. ಸರಿ. ನೀನು ಮೊದಲು ಈ ವಿಷಯ ಮಾತಾಡೋಣ, ಆಮೇಲೆ ಅವಳ ಮನೆಗೆ ಹೋಗ್ಲಿ. ಅತ್ತೆ, ಬಾ ಪೂರ್ವಿ. ಅಲ್ಲ ಕಣವ, ನೆನ್ನೆ ನೋಡಿದ್ರೆ ಹಂಗೆ ಹೇಳ್ದೆ, ಇವತ್ತು ಯಾಕವ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲಮ್ಮ, ನಿಮ್ಮ ಮಾವ ಮಾತಾಡ್ತಾ ಇದ್ರು, ಮೊದಲು ಈ ವಿಷಯ ಮಾತಾಡ್ಬೋದಿತ್ತಲ್ಲ, ಯಾಕೆ ಅವಳನ್ನ ಅರ್ಧದಲ್ಲೇ ಕರ್ಕೊಂಡೋದೆ? ಯಾವ ಉದ್ದೇಶ ಮಾಡ್ಕೊಂಡು ಹಿಂಗ್ ಮಾಡಿದ್ಯಾ ನೀನು? ಇದು ನಮ್ಮ ಮನೆ. ಈ ಮನೆಯವ್ರ ಸಂತೋಷ ನನಗೆ ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಸಿದ್ದು ಮದ್ವೆನ ಪೂರ್ವಿ ಜೊತೆನೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ರಿ. ಆದ್ರೆ ಈಗ ಅದಾಗ್ತಿಲ್ಲ ಅಂತ ಗೊತ್ತಾದಾಗ ನಿಮ್ಗೆಲ್ಲ ಹೇಗೆ ಅನ್ಸಿರ್ಬೇಕು. ಅದಕ್ಕೆ ಹೇಗಾದ್ರೂ ಮಾಡಿ ಈ ಮದ್ವೆ ನಡೆಯೋ ಹಾಗೆ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವೆಲ್ಲ ನನ್ನ ಬಗ್ಗೆನೇ ತಪ್ಪಾಗಿ ತಿಳ್ಕೊತಾ ಇದ್ದೀರಲ್ಲ. ಇನ್ನೇನ್ ಮಾಡ್ಬೇಕಾದಿತ್ತು? ಅಜ್ಜಿ, ಅವಳು ಫಾರಿನಲ್ಲಿ ಓದ್ಕೊಂಡ್ ಬಂದಿರೋ ಹುಡುಗಿ. ಈ ಮದ್ವೆ ಬೇಕಾ ಬೇಡವಾ, ನಿನ್ಗಿಷ್ಟ ಇದೆಯಾ ಇಲ್ವಾ ಅನ್ನೋ ಆಯ್ಕೆನ ಅವಳು ಮುಂದೆನೆ ಇಟ್ಬಿಟ್ರೆ ಅವಳು ಮುಲಾಜಿಂದೆ ಬೇಡ ಅಂತ ಅನ್ಬಿಡ್ತಾಳೆ. ನಷ್ಟ ಆಗೋದು ನಮ್ಮ ಕುಟುಂಬಕ್ಕೆ ಅಲ್ವಾ ಅಜ್ಜಿ? ಈ ಕುಟುಂಬಕ್ಕೆ ಈ ಮದ್ವೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಇದರಲ್ಲಿ ಈ ಕುಟುಂಬಕ್ಕೆ ರಾಜಕೀಯದ ಬೆಂಬಲ ಸಿಗುತ್ತೆ. ಮುಖ್ಯವಾಗಿ ನಮ್ಮ ಮಾವಂಗೆ ಎದುರಾಳಿಗಳು ಅನ್ನೋರೇ ಇರಲ್ಲ ಅಲ್ವಾ ಮಾವ? ಯವಾ, ಇವಳು ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ. ಅದಕ್ಕೆ ಈ ಮದ್ವೆ ನಡಿಲೇಬೇಕು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.